ರಿಲೇಸ್ ಅಂತ ಹೇಳ್ತೀವಿ. ಈ ಲೈನ್ ಪ್ರೊಟೆಕ್ಟಿವ್ ರಿಲೇಸ್ ಅಂದ್ರೆ ಲೈನ್ ಅಂದ್ರೆ ಯಾವ ಟ್ರಾನ್ಸ್ಮಿಷನ್ ಲೈನ್ ಡಿಸ್ಟ್ರಿಬ್ಯೂಷನ್ ಲೈನ್ ಇರ್ತಲ್ಲ ಅವ ಹೇಳ್ತೀವಿ. ಅದ ಮತ್ತೆ ನೀವು ಬರೀ ಸರ್ವಿಸ್ ಬಂದಿತ್ತ ಅನ್ನಂಗಿಲ್ಲ. ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಲೈನ್ಸ್ ಬಂದಿತ್ತಲ್ಲ ಆ ಲೈನ್ಸ್ ಆ ಲೈನ್ ಪ್ರೊಟೆಕ್ಷನ್ ಡಿವೈಸಸ್ ಅಂತ ರಿಲೇಸ್ ಅಂತ ನಾವು ಹೇಳ್ತೀವಿ. ಸೊ ಈ ರಿಲೇ ಕೆಲಸ ಏನು? ಸೊ ರಿಲೇ ಮೀನ್ಸ್ ಇಟ್ ಸೆನ್ಸ್ ದ ಅಬ್ನಾರ್ಮಲ್ಸ್ ಇನ್ ದ ಸರ್ಕ್ಯೂಟ್. ಇಟ್ ಸೆನ್ಸ್ ದ ಅಬ್ನಾರ್ಮಲ್ಸ್ ಇನ್ ದ ಸರ್ಕ್ಯೂಟ್ ಅಂದ್ರೆ ಸರ್ಕ್ಯೂಟ್ ಒಳಗೆ ಏನಾದ್ರು ಅಬ್ನಾರ್ಮಲ್ ವೇರಿಯೇಷನ್ ಆತಂದ್ರೆ ಅದನ್ನ ಸೆನ್ಸ್ ಮಾಡ್ತದೆ, ಅಂದ್ರೆ ಗ್ರಹಿಸ್ತದೆ. ಸೆನ್ಸ್ ಅನ್ನೋ ಮೀನಿಂಗ್ ಇದೆ ಗ್ರಹಿಸೋದು. ಅಂಡ್ ಕಮಾಂಡಿಂಗ್ ಟು ದ ಸರ್ಕ್ಯೂಟ್ ಬ್ರೇಕರ್ಸ್ ಟು ಓಪನ್ ದ ಸರ್ಕ್ಯೂಟ್ ಅಂದ್ರೆ ಈ ರಿಲೇಸ್ ಕೆಲಸ ಇರುತ್ತೆ. ಮತ್ತೆ ಅಬ್ನಾರ್ಮಲ್ಸ್ ಲೈನ್ಸ್ ಒಳಗಿರ್ತಕ್ಕಂಥ ಅಥವಾ ಸರ್ಕ್ಯೂಟ್ ನಲ್ಲಿ ಇರ್ತಕ್ಕಂಥ ಅಬ್ನಾರ್ಮಲ್ಸ್ ಅನ್ನ ಸೆನ್ಸ್ ಮಾಡ್ತೈತಿ. ಸೆನ್ಸ್ ಮಾಡಿ ಮತ್ತೆ ಕಮಾಂಡಿಂಗ್ ಮಾಡ್ತೈತಿ. ಕಮಾಂಡಿಂಗ್ ಅಂದ್ರೆ ಸೂಚನೆ ಅಂತೀವಲ್ಲ, ಸೂಚನೆ ಕೊಡ್ತದೆ. ಏನಂದ್ರೆ ಆ ಸರ್ಕ್ಯೂಟ್ ಬ್ರೇಕರ್ಸ್ಗೆ ಸೂಚನೆಗಳನ್ನ ಕೊಡ್ತೈತಿ. ಅರ್ಥ? ಸೊ ದಿಸ್ ಇಸ್ ನಾವು ರಿಲೇಸ್ ಅಂತೀವಿ. ಇದರ ರಿಲೇಸ್ ನಾವು ಟೈಪ್ಸ್ ಅಂತೀವಿ. ಕ್ವಾಂಟಿಟಿ ಸೆನ್ಸ್ ಅಂತೀವಿ. ನೀವು ಟೈಪ್ಸ್ ಅಂತೀವಿ ಹೌದಾ? ಈ ಟೈಪ್ಸ್ ಬರೋದು ಲೈನ್ ಪ್ರೊಟೆಕ್ಟಿವ್ ರಿಲೇ ಇಸ್ ದಟ್ ಎಲಿಮೆಂಟ್ ದಟ್ ಸೆನ್ಸಸ್ ಅಂದ್ರೆ ಗ್ರಹಿಸೋದು ಅಂಡ್ ಸೆನ್ಸಸ್ ದ ಅಬ್ನಾರ್ಮಲ್. ಸೆನ್ಸಸ್ ದ ಅಬ್ನಾರ್ಮಲ್ ಅಂದ್ರೆ ಈ ಒಂದು ಸರ್ಕ್ಯೂಟ್ ನಲ್ಲಿ ಆಗ್ತಕ್ಕಂಥ ಅಬ್ನಾರ್ಮಲ್ಸ್ ಅಂದ್ರೆ ವೇರಿಯೇಷನ್ ಗಳನ್ನ ಅದು ನಾರ್ಮಲ್ ಆಗಿರತಕ್ಕಂಥದ್ದು ಬಿಟ್ಟು ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಇರೋ ವೇರಿಯೇಷನ್ ಆಗ್ತಲ್ಲ ಅದನ್ನ ಅಬ್ನಾರ್ಮಲ್ ಅಂತೀವಿ. ಆ ಅಬ್ನಾರ್ಮಲ್ ಅನ್ನ ಸೆನ್ಸ್ ಮಾಡೋದು, ಗ್ರಹಿಸೋದು. ಯಾವ ಗ್ರಹಿಸಿದ ಮೇಲೆ ಅಬ್ನಾರ್ಮಲ್ ಕಂಡೀಷನ್ ಅಂದ್ರೆ ಗ್ರಹಿಸಿದ ಮೇಲೆ ಎಲ್ಲೇ ಸರ್ಕ್ಯೂಟ್ ಒಳಗೆ ಅಂಡ್ ಕಮಾಂಡ್ಸ್ ದ ಆಪರೇಷನ್ ಆಫ್ ದ ಸರ್ಕ್ಯೂಟ್ ಬ್ರೇಕರ್ ಅಂದ್ರೆ ಈ ರಿಲೇ ಎಲಿಮೆಂಟ್ ಇದೇನು ಕೆಲಸ ಬಂದ್ರೆ ಫಸ್ಟ್ ಅಬ್ನಾರ್ಮಲ್ ನ ಗ್ರಹಿಸ್ತತಿ, ಸರ್ಕ್ಯೂಟ್ ಆಗಿರ್ತಕ್ಕಂಥ ಅಬ್ನಾರ್ಮಲ್ ನ ಗ್ರಹಿಸ್ತತಿ ಅಂದ್ರೆ ಸೆನ್ಸಸ್ ಅಂಡ್ ಕಮಾಂಡಿಂಗ್ ಅಂದ್ರೆ ಸೂಚನೆ ಕೊಡ್ತೈತಿ. ಆಪರೇಷನ್ ಆಫ್ ದ ಸರ್ಕ್ಯೂಟ್ ಬ್ರೇಕರ್ ಅಂದ್ರೆ ಈ ಎಲಿಮೆಂಟ್ ಅಬ್ನಾರ್ಮಲ್ ಅನ್ನ ಗ್ರಹಿಸಿ ಸರ್ಕ್ಯೂಟ್ ಬ್ರೇಕರ್ಗೆ ಸೂಚನೆ ಕೊಡ್ತೈತಿ. ಅದು ಆಫ್ ಆಗಲಿಕ್ಕೆ ಅಥವಾ ಬ್ರೇಕ್ ಆಗಲಿಕ್ಕೆ ಸರ್ಕ್ಯೂಟ್ ಬ್ರೇಕರ್ಗೆ ಸೂಚನೆ ಕೊಡ್ತೈತಿ. ಇದಕ್ಕೆ ನಾವು ರಿಲೇಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಅರ್ಥದ? ರಿಲೇ ಇಸ್ ದಟ್ ಎಲಿಮೆಂಟ್ ದಟ್ ಸೆನ್ಸಸ್ ದ ಅಬ್ನಾರ್ಮಲ್ ಕಂಡೀಷನ್ಸ್ ಇನ್ ದ ಸರ್ಕ್ಯೂಟ್ ಅಂಡ್ ಕಮಾಂಡ್ಸ್ ದ ಆಪರೇಷನ್ ಆಫ್ ದ ಬ್ರೇಕರ್. ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ರೆ ಫಸ್ಟ್ ಇರೋದು ಕ್ಲಾಸಿಫಿಕೇಶನ್ ಅಂತೇವೆ. ಟೈಪ್ಸ್ ಬೇರೆ, ಕ್ಲಾಸಿಫಿಕೇಶನ್ಸ್ ಬೇರೆ. ಕ್ಲಾಸಿಫಿಕೇಶನ್ ಅಂದ್ರೆ ಮೂರು ಟೈಪ್. ಒಂದು ಕ್ವಾಂಟಿಟಿ ಸೆನ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಟ್ರಿಪ್ಪಿಂಗ್ ಸಿಸ್ಟಮ್ ಅಂತೀವಿ, ಇನ್ನೊಂದು ಆಪರೇಟಿಂಗ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಲಕ್ಷ ನೋಡಿ, ಇಲ್ಲಿ ಕ್ಲಾಸಿಫಿಕೇಶನ್ ಬೇರೆ, ಟೈಪ್ಸ್ ಬೇರೆ. ಕ್ಲಾಸಿಫಿಕೇಶನ್ ಅಂದ್ರೆ ಕ್ವಾಂಟಿಟಿ ಸೆನ್ಸ್, ಟ್ರಿಪ್ಪಿಂಗ್, ಆಪರೇಟಿಂಗ್ ಪ್ರಿನ್ಸಿಪಲ್. ಸೊ ಕ್ವಾಂಟಿಟಿ ಸೆನ್ಸ್ ಅಂದ್ರೆ ನೀವು ಸರ್ಕ್ಯೂಟ್ ಯಾವ ಕ್ವಾಂಟಿಟಿಯನ್ನು ಸೆನ್ಸ್ ಮಾಡಬೇಕು ಅಂದ್ರೆ ಕರೆಂಟ್ ಸೆನ್ಸ್ ಮಾಡಬೇಕು, ಅಥವಾ ವೋಲ್ಟೇಜ್ ಸೆನ್ಸ್ ಮಾಡಬೇಕು, ಅಥವಾ ಆಕ್ಟಿವ್ ಪವರ್ ಸೆನ್ಸ್ ಮಾಡಬೇಕು, ಅಥವಾ ರಿಯಾಕ್ಟಿವ್ ಪವರ್ ಸೆನ್ಸ್ ಮಾಡಬೇಕು, ಅಥವಾ ಇಂಪಿಡೆನ್ಸ್ ಸೆನ್ಸ್ ಮಾಡಬೇಕು. ಯಾವ್ದು ಸೆನ್ಸ್ ಮಾಡಬೇಕು ಆ ಟೈಪ್ ಕ್ಲಾಸಿಫಿಕೇಶನ್ ಆಫ್ ದ ರಿಲೇಸ್ ಅಂತ ನಾವು ಹೇಳ್ತೀವಿ. ಅರ್ಥ? ಅಂದ್ರೆ ನಮ್ಗೆ ಕರೆಂಟ್ ರಿಲೇ ಅಂತ ಹೇಳ್ಬೋದು, ವೋಲ್ಟೇಜ್ ರಿಲೇ ಅಂತ ಹೇಳ್ಬೋದು, ಅಥವಾ ಆಕ್ಟಿವ್ ಪವರ್ ರಿಲೇ ಅಂತ ಹೇಳ್ಬೋದು, ರಿಯಾಕ್ಟಿವ್ ಪವರ್ ರಿಲೇ ಅಂತ ಹೇಳ್ಬೋದು, ಇಂಪಿಡೆನ್ಸ್ ರಿಲೇ ಅಂತ ಹೇಳ್ಬೋದು. ಅಂದ್ರೆ ಇಷ್ಟು ಕೂಡ ಒಂದ ರಿಲೇ ಅಲ್ಲ, ಇದು ಒಂದ ಬೇರೆ ಇರ್ಬೋದು. ಕಾಮಾಕಿ ನೋಡ್ರಿ, ಹೌದಾ? ಕರೆಂಟ್ ರಿಲೇ ಇರ್ಬೋದು, ವೋಲ್ಟೇಜ್ ರಿಲೇ ಇರ್ಬೋದು, ಆಕ್ಟಿವ್ ಪವರ್ ರಿಲೇ ಇರ್ಬೋದು, ರಿಯಾಕ್ಟಿವ್ ಪವರ್ ರಿಲೇ ಇರ್ಬೋದು, ಇಂಪಿಡೆನ್ಸ್ ರಿಲೇ ಇರ್ಬೋದು. ಅರ್ಥ? ಇದು ಕ್ವಾಂಟಿಟಿ ಸೆನ್ಸ್ ಈ ಸಿಸ್ಟಮ್ ಇರ್ತಾವ. ನೆಕ್ಸ್ಟ್ ಏನಂದ್ರೆ ಟ್ರಿಪ್ಪಿಂಗ್ ಸಿಸ್ಟಮ್ ಅಂದ್ರೆ ಇನ್ಸ್ಟಂಟೇನಿಯಸ್ ಟ್ರಿಪ್. ಇನ್ಸ್ಟಂಟೇನಿಯಸ್ ಟ್ರಿಪ್ ಅಂದ್ರೆ ಅದೇ ಕ್ವಿಕ್ ಆಗಿದ್ದಾಗ ಟ್ರಿಪ್ ಆಗತಕ್ಕಂಥದ್ದು. ಆಗಿದ್ದಾಗ ಕ್ವಿಕ್ ಟ್ರಿಪ್ ಆಗೋದಕ್ಕೆ ನಾವು ಇನ್ಸ್ಟಂಟೇನಿಯಸ್ ಅಂತ ಹೇಳ್ತೀವಿ. ಇನ್ಸ್ಟಂಟೇನಿಯಸ್ ಮೀನಿಂಗ್ ಏನಪ್ಪ ಅಂದ್ರೆ ಆಗಿಂದಾಗಲೇ ಕ್ವಿಕ್ ಆಗಿ ಆಗಿಂದಾಗ ಮಾಡುವಂತ ಪದ ನಾವು ಇನ್ಸ್ಟಂಟೇನಿಯಸ್ ಅಂತ. ನೀವು ಇದು ನೋಡಿದ್ರೆ ಬ್ರೂ ಕಾಫಿ, ಇನ್ಸ್ಟಂಟೇನಿಯಸ್ ಬ್ರೂ ಕಾಫಿ ಅಂತ ಅಡ್ವರ್ಟೈಸ್ಮೆಂಟ್ ನೋಡ್ತೀರಿ. ಅಂದ್ರೆ ಕ್ವಿಕ್ 2 ನಿಮಿಷದಲ್ಲಿ ಚಾ ಕಾಫಿ ಅಂತ ತೋರಿಸಲ್ಲ ಅಡ್ವರ್ಟೈಸ್ಮೆಂಟ್.
1 ನಿಮಿಷದಲ್ಲಿ ಒಂದು ಕಪ್ ಹಾಲು ಹಾಕಿ ನೋಡ್ತಿರಲ್ಲ, ಹಂಗ ಅದಕ್ಕೆ ಕ್ವಿಕ್ ಆಗಿ ರೆಡಿ ಆಗ್ತದೆ. ಅದಕ್ಕೆ ಆ ಮೀನಿಂಗ್ ಇನ್ಸ್ಟಂಟೇನಿಯಸ್ ಮೀನಿಂಗ್ ಅಂದ್ರೆ ಅದು ಅರ್ಥ ತರ. ಹಂಗ ಕ್ವಿಕ್ ಆಗಿ ನಾವು ರೆಡಿ ಮಾಡತಕ್ಕಂಥ ಡಿಜಿಟಲ್ ರೆಡಿ ಆಗ್ತದೆ. ಅದು ಟ್ರಿಪ್ಪಿಂಗ್ ಅಂದ್ರೆ ಟ್ರಿಪ್ ಆಗ್ತದೆ, ಆಫ್ ಆಗ್ತದೆ. ಅದಕ್ಕೆ ಇನ್ಸ್ಟಂಟೇನಿಯಸ್ ರಿಲೇ ಇರಬಹುದು, ಅಥವಾ ಡಿಲೇ ಟ್ರಿಪ್ ಅಂದ್ರೆ ಸ್ವಲ್ಪ ಟೈಮ್ ಡಿಲೇ ಆದ್ಮೇಲೆ ಆಗ್ಬಹುದು. ಅದಕ್ಕೆ ಇನ್ನು ಡೆಫಿನೆಟ್ ಟೈಮ್, ಇಷ್ಟು ಟೈಮಿಂಗಿಗೆ ಇದು ಸಪೋಸ್ 5 ಸೆಕೆಂಡ್ಗೆ ಅಥವಾ 10 ಸೆಕೆಂಡ್ಗೆ ಅಥವಾ 15 ಸೆಕೆಂಡ್ಗೆ ಅಥವಾ 20 ಸೆಕೆಂಡ್ಗೆ ಇಷ್ಟು ಟೈಮ್ಗೆ ಟ್ರಿಪ್ ಆಗ್ಬೇಕಂದ್ರೆ ರಿಲೇ ಅಂತ ಆ ಸಿಸ್ಟಮ್ ಇದು ಇರ್ತೈತಿ. ಅರ್ಥ. ಇನ್ನು ಆಪರೇಟಿಂಗ್ ಪ್ರಿನ್ಸಿಪಲ್ ಆಗಲೇ ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ಮ್ಯಾಗ ಆಗ್ಬಹುದು, ಅಥವಾ ಥರ್ಮಲ್ ರಿಲೇ ಇರಬಹುದು, ಅಥವಾ ಇಂಡಕ್ಷನ್ ಟೈಪ್ ರಿಲೇ ಇರಬಹುದು. ಅರ್ಥ. ಅಂದ್ರೆ ನೋಡಿ, ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ರಿಲೇನ ನೀವು ಕರೆಂಟ್ ತಗೋಬಹುದು, ಕರೆಂಟ್ ರಿಲೇ ಇರಬಹುದು, ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ವೋಲ್ಟೇಜ್ ರಿಲೇ ಇರಬಹುದು, ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ಆಕ್ಟಿವ್ ಪವರ್ ರಿಲೇ ಇರಬಹುದು, ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ರಿಯಾಕ್ಟಿವ್ ಪವರ್ ಇರಬಹುದು, ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಪಿಡೆನ್ಸ್ ರಿಲೇ ಇರಬಹುದು. ಅರ್ಥ ಆಗ್ತದೆ ನಮಗೆ. ಸೊ ಅದೇ ರೀತಿ ದೆನ್ ಇದು ಇಲೆಕ್ಟ್ರೋಮ್ಯಾಗ್ನೆಟಿಕ್ ಕರೆಂಟ್ ರಿಲೇ ಇನ್ಸ್ಟಂಟೇನಿಯಸ್. ನೋಡ್ರಿ ಹೆಂಗ್ ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಇರುತ್ತೆ. ಈ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಮತ್ತೆ ಒಂದಕ್ಕೊಂದು ಈ ರೀತಿ ಇನ್ಸ್ಟಂಟೇನಿಯಸ್ ಟೈಮ್ ಈ ರೀತಿ ಕೂಡ ಬರ್ತಾವು. ಅರ್ಧ ನಮಗೆ ಸ್ಕ್ರೀನ್ ಶಾಟ್ ಹಾಕೋದು ಪಟ್ಟ. Okay, stage for the timer. ಅಕಸ್ಮಾತ್ 6 ಕರೆಂಟ್ 8 ಆಂಪಿಯರ್ ಕರೆಂಟ್ ಬಂದ್ರೆ ಏನಾಗ್ತದೆ? ವೈರ್ ಬರ್ನ್ ಆಗ್ತದೆ, ಇಕ್ವಿಪ್ಮೆಂಟ್ ಡ್ಯಾಮೇಜ್ ಆಗ್ತೈತಿ. ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನಾವು ಹೇಳ್ತೀವಿ ಓವರ್ ಕರೆಂಟ್ ರಿಲೇನ ಆ ಸರ್ಕ್ಯೂಟ್ ಒಳಗ ಅಡಾಪ್ಟ್ ಮಾಡ್ತೀವಿ. ಅಂದ್ರೆ ಆ ಸರ್ಕ್ಯೂಟ್ ಒಳಗೆ ಏನಾದ್ರೂ ಓವರ್ ಕರೆಂಟ್ ಬಂತಂದ್ರೆ ಆಟೋಮೆಟಿಕ್ಲಿ ಆ ಸರ್ಕ್ಯೂಟ್ ಏನಾಗ್ತೈತಿ ಬ್ರೇಕ್ ಆಗ್ತೈತಿ. ಅವ ನಮ್ಗೆಲ್ಲ ಸೇಫ್ ಆಗ್ತಾವ, ಡ್ಯಾಮೇಜ್ ಆಗೋದ್ರಿಂದ ಸೇಫ್ ಆಗ್ತಾವ, ಉಳಿತಾಯ ಆಗ್ತಾವ. ಎಲ್ಲವೂ ನಮ್ದು ಇಕ್ವಿಪ್ಮೆಂಟ್ಸ್ ಆಗಲಿ ಆ ಲೈನ್ಸ್ ಗಳಾಗಲಿ ಏನಾಗಲಿ ಅವು. ಓಕೆನಾ? ನೆಕ್ಸ್ಟ್ ಓವರ್ ವೋಲ್ಟೇಜ್ ರಿಲೇ ಅಂದ್ರೆ ಈಗ ನೀವು ಒಂದೊಂದು ಮಷೀನ್ಗೆ ಒಂದೊಂದು ವೋಲ್ಟೇಜ್ ರಿಕ್ವೈರ್ಮೆಂಟ್ ಇರುತ್ತೆ. ಕೆಲವೊಂದು 230 ವೋಲ್ಟೇಜ್ ಮ್ಯಾಗ ಆಗ್ತಾವು, ಕೆಲವೊಂದು 400 ವೋಲ್ಟೇಜ್ 450 ವೋಲ್ಟೇಜ್ ಮ್ಯಾಗ ಆಗ್ತಾವ, ಕೆಲವು 600 ವೋಲ್ಟೇಜ್ ಮ್ಯಾಗ ಆಗ್ತಾವು, ಕೆಲವೊಂದು 1000 ಹಿಂಗೇನು ಇರ್ತಾವ ಇಕ್ವಿಪ್ಮೆಂಟ್ಸ್ ಆ ರೇಂಜ್ ಮ್ಯಾಗ ವೋಲ್ಟೇಜ್ ಮ್ಯಾಗ ಅವು ಆಪರೇಟ್ ಆಗ್ತಿರ್ತಾವ. ಈ ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಒಂದು 450 ವೋಲ್ಟ್ ಟು 600 ವೋಲ್ಟ್ ಒಂದು ಇಕ್ವಿಪ್ಮೆಂಟ್ ಆಗ್ತಿರುತ್ತೆ. ಸಪೋಸ್ ಅದು ಅಬ್ನಾರ್ಮಲ್ ವೋಲ್ಟೇಜ್ ಅಂದ್ರೆ ವೋಲ್ಟೇಜ್ ಜಾಸ್ತಿಯಾಗಿ ಅಕಸ್ಮಾತ್ 800 ವೋಲ್ಟೇಜ್ 1000 ವೋಲ್ಟೇಜ್ ಏನು ವೇರಿಯೇಷನ್ ಆಗ್ತಂದ್ರೆ ಅವಾಗ ಅಲ್ಲಿನೂ ಕೂಡ ನಮ್ಮ ಇಕ್ವಿಪ್ಮೆಂಟ್ ಡ್ಯಾಮೇಜ್ ಆಗೋ ಸಾಧ್ಯ ಇರುತ್ತೆ. ಸೊ ಅಟ್ ದಟ್ ಟೈಮ್ ಯು ಆರ್ ಯೂಸಿಂಗ್ ದ ಓವರ್ ವೋಲ್ಟೇಜ್ ರಿಲೇ. ಅಂದ್ರೆ ಒಂದು ಸರ್ಕ್ಯೂಟ್ ಒಳಗೆ ಏನ್ ಮಾಡ್ತಾರ ಅಂದ್ರೆ ಕೆಲವು ನಮ್ಮ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಒಳಗೆ ಎಲ್ಲಾ ರಿಲೇ ಇರ್ತಾರ, ವೋಲ್ಟೇಜ್ ಹಾಕಿರ್ತಾರ. ನಮ್ಮ ಮನಿಯೊಳಗ ಈಗ ಇಂಡಸ್ಟ್ರಿ ಒಳಗೆ ಎಲ್ಲಾ ರಿಲೇಗಳನ್ನು ಉಪಯೋಗ ಮಾಡ್ಕೊಂಡಿರ್ತಾರ ಅವರು ಮಷೀನರಿ ಇಕ್ವಿಪ್ಮೆಂಟ್ಸ್. ಅದೇ ರೀತಿ ನಾವು ಈ ಲೈನ್ ಪ್ರೊಡಕ್ಟ್ ನಿಮ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸಬ್ ಸ್ಟೇಷನ್ ಒಳಗೆ ಏನಾಗೋದಿಲ್ಲ, ಅಲ್ಲಿನೂ ಏನು ಡ್ಯಾಮೇಜ್ ಆಗಬಾರದು ಕಾರಣಕ್ಕೆ ಇವನ್ನೆಲ್ಲವು ಎಲ್ಲಿ ಉಪಯೋಗ ಮಾಡ್ತಾರೆ ನಿಮ್ಮ ಟ್ರಾನ್ಸ್ಮಿಷನ್ ಇದ್ರೊಳಗೆ ಜನರೇಟಿಂಗ್ ಸ್ಟೇಷನ್ ಒಳಗೆ ಸಬ್ ಸ್ಟೇಷನ್ ಒಳಗೆ ಇವುಗಳನ್ನ ಉಪಯೋಗ ಮಾಡಿರ್ತಾರ ತೆಲಗಿ. ಸೊ ಅಂಡರ್ ವೋಲ್ಟೇಜ್ ಇದು ಲೋ ವೋಲ್ಟೇಜ್ ಅಂತ ಅಂಡರ್ ವೋಲ್ಟೇಜ್. ಅದೇ ರೀತಿ ಲೋ ವೋಲ್ಟೇಜ್ ಬಂದ್ರು ಕೂಡ ಅಲ್ಲೇ ಮಷೀನರೀಸ್ ವರ್ಕ್ ಆಗ್ತಿರ್ತಾರಲ್ಲ ಅವಾಗ ಏನು ಸ್ಟಾಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 3 ಫೇಸ್ ಇಂಡಕ್ಷನ್ ಮೋಟರ್ ಇರ್ತೈತಿ,
ಅದಕ್ಕೆ ಏನಾದ್ರೂ ವೋಲ್ಟೇಜ್ ಕಡಿಮೆ ಬಂತಂದ್ರೆ ಅದು ಸ್ಟಾಪ್ ಆಗಿ ಅದು ರನ್ ಆಗಲಾರ್ದ್ರೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗಿ ಅಲ್ಲಿ ವೈಂಡಿಂಗ್ ಬರ್ನ್ ಆಗೋ ಚಾನ್ಸಸ್ ಆ ರೀತಿನೂ ಕೂಡ ಇರುತ್ತೆ ಅಂಡರ್ ವೋಲ್ಟೇಜ್ ಅದು ಕೂಡ. ಸೊ ಅಲ್ಲಿನೂ ಕೂಡ ನಾವು ಅಲ್ಲಿನೂ ಕೂಡ ಒಂದು ಪ್ರೊಟೆಕ್ಟರ್ ಹಾಕಿಬಿಟ್ಟಂದ್ರೆ ಅಕಸ್ಮಾತ್ ವೋಲ್ಟೇಜ್ ಕಡಿಮೆ ಆಗ್ತಂದ್ರೆ ಸೆನ್ಸ್ ಮಾಡಿ ಏನ್ ಮಾಡಿರ್ತದೆ ಆ ಸರ್ಕ್ಯೂಟ್ ಅನ್ನ ಬ್ರೇಕ್ ಮಾಡಿರುತ್ತೆ, ಅದು ಮೋಟರ್ ಹೋಗತಕ್ಕಂಥ ಕರೆಕ್ಟ್ ಸ್ಟಾಪ್ ಆಗ ಅಂದ್ರೆ ಆ ರೀತಿ ಈ ಟ್ರಾನ್ಸ್ಮಿಷನ್ ಲೈನ್ ಇಂದಾಗ ಕೂಡ ಆ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಲೈನ್ ಹೋಗುವಂತದ್ದನ್ನ ಸರ್ಕ್ಯೂಟ್ ಅನ್ನ ಬ್ರೇಕ್ ಮಾಡ್ತದೆ. ನೆಕ್ಸ್ಟ್ ಅರ್ತ್ ಫಾಲ್ಟ್ ರಿಲೇ. ಅರ್ತ್ ಫಾಲ್ಟ್ ರಿಲೇ ಅಂತಂದ್ರೆ ಈ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಲೈನ್ ಒಳಗೆ ಎಲ್ಲೋ ಒಂದ್ ಕಡೆ ಒಂದು ವೈರ್ ಕಟ್ ಆಗಿ ಅಥವಾ ಕಟ್ ಆಗದಾದ್ರೆ ನಿಮ್ಗೆ ಇನ್ನೊಂದು ಯಾವುದೋ ಒಂದು ರೀತಿಯಿಂದ ಅದು ಅರ್ತ್ ಆಗಿರ್ತದೆ, ಅರ್ತ್ಗೆ ಕನೆಕ್ಟ್ ಆಗಿರ್ತದೆ. ಯಾವ ರೀತಿಯಿಂದನೇ ಆಗಿರ್ಬೋದು, ಅಲ್ಲಿ ಯಾವ್ದಾರ ಒಂದು ತಂತಿ ಜೋತ್ ಬಿದ್ದು ಅದಕ್ಕೆ ಬಂದು ಅದು ಟಚ್ ಆಗಿ ಅದು ಗ್ರೌಂಡ್ ಆಗಿರ್ಬೋದು, ಅಥವಾ ಇನ್ನೊಂದು ಯಾವ್ದಾರ ಒಂದು ಬಳ್ಳಿಗಳು ಗಿಡಗಳ ಬಳ್ಳಿಗಳು ಇರ್ತಾವಲ್ಲ ಅವೇನ ತರಗ್ನ ಹೋಗಿ ಅಲ್ಲಿ ಕೂಡ ಆಗಿರ್ಬೋದು. ಸಾಧ್ಯತೆಗಳು ಸಾಕಷ್ಟು ಇರ್ತಾವ ಅರ್ತ್ ಫಾಲ್ಟ್ ಆಗಲಿಕ್ಕೆ. ಸೊ ಆ ರೀತಿ ಅರ್ತ್ ಫಾಲ್ಟ್ ಆದಾಗ ಅದನ್ನ ಪ್ರೊಟೆಕ್ಟ್ ಮಾಡಕ್ಕೂ ಕೂಡ ಅದನ್ನು ಕೂಡ ಅರ್ತ್ ಫಾಲ್ಟ್ ರಿಲೇ ಅಂತ ಹೇಳ್ತೀವಿ. ಅಂದ್ರೆ ಭೂಮಿಗೆ ಅರ್ತ್ ಆಗಿತ್ತಂದ್ರೆ ಸಾಕು ರಿಲೇ ಆಪರೇಟ್ ಆಗ್ತದೆ ಆ ರೀತಿ. ಡಿಸ್ಟೆನ್ಸ್ ರಿಲೇ ಅಂತಂದ್ರೆ ಡಿಸ್ಟೆನ್ಸ್ ಎಷ್ಟು ಡಿಸ್ಟೆನ್ಸ್ ಒಳಗೆ ಅದು ರಿಲೇ ಇರ್ತದೆ. ಸಪೋಸ್ ಡಿಸ್ಟೆನ್ಸ್ ಏನು ಜಾಸ್ತಿ ಹೆಚ್ಚು ಕಡಿಮೆ ಆಗ್ತಂದ್ರೆ ಅಲ್ಲಿನೂ ಕೂಡ ರಿಲೇ ಆಪರೇಟ್ ಆಗ್ತದೆ. ನೆಕ್ಸ್ಟ್ ಇಂಪಿಡೆನ್ಸ್ ರಿಲೇ. ಇಂಪಿಡೆನ್ಸ್ ಅಂದ್ರೆ ನಿಮ್ಗೆ ಗೊತ್ತೈತಲ್ಲ, ಟೋಟಲ್ ಇಂಪಿಡೆನ್ಸ್ ಅಂದ್ರೆ ದ ಟೋಟಲ್ ಅಪೋಸಿಟ್ ಟು ದ ಫ್ಲೋ ಆಫ್ ಎಸಿ ಕರೆಂಟ್. ದ ಟೋಟಲ್ ಅಪೋಸಿಟ್ ಟು ದ ಫ್ಲೋ ಆಫ್ ಎಸಿ ಕರೆಂಟ್ ಅಂತ ಅಂತೀವಿ, ಇಂಪಿಡೆನ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಅಂದ್ರೆ ಇಂಪಿಡೆನ್ಸ್ ರಿಲೇ ಅಂತ ಹೇಳ್ತೀವಿ, ಅಲ್ಲಿ ಅದು ಕೂಡ ಒಂದು ರಿಲೇ ಇರ್ತದೆ. ಅಡ್ಮಿಟೆನ್ಸ್. ಅಡ್ಮಿಟೆನ್ಸ್ ಏನಿದೆ ಅಪೋಸಿಟ್ ಆಫ್ ದ ಇಂಪಿಡೆನ್ಸ್, ಅಪೋಸಿಟ್ ಆಫ್ ದ ಇಂಪಿಡೆನ್ಸ್. ಸೊ ಅದರಲ್ಲೂ ಕೂಡ ಒಂದು ರಿಲೇಗಳಿರ್ತಾವೆ. ನೆಕ್ಸ್ಟ್ ರಿಯಾಕ್ಟಿವ್ ರಿಲೇ. ಈ ಅಡ್ಮಿಟೆನ್ಸ್ ರಿಯಾಕ್ಟಿವ್ ಎಲ್ಲ ಪವರ್ ಬಂದಿತ್ತಲ್ಲ ಹಂಗೆ ರಿಯಾಕ್ಟಿವ್ ಪವರ್ KVAR ಕಿಲೋ ವೋಲ್ಟ್ ಆಂಪಿಯರ್ ಗೊತ್ತಿತ್ತಲ್ಲ ರಿಯಾಕ್ಟಿವ್ ಅಂದ್ರೆ ರಿಯಾಕ್ಟನ್ಸ್ ಅಂತ ಗೊತ್ತಿತ್ತಲ್ಲ. ಸೊ ರಿಯಾಕ್ಟಿವ್ ಅದು ಕೂಡ ರಿಲೇ ಇರ್ತದೆ. ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ರೆ ಯಾವ ರೀತಿ ಫಾಲ್ಟ್ ಬರ್ತಾವ ಅನ್ನೋ ಕೈಲಿಂದ ಟೇಬಲ್ ಚಾರ್ಟ್ ಇದೆ ನೋಡ್ರಿ. ಇದನ್ನ ಹೊಡ್ತೀನಿ, ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೋರಿ ನೀವು. ಯಾಕಂದ್ರೆ ನಿಮ್ ಕಡೆ ಬುಕ್ ಐತಿಲ್ಲ ಗೊತ್ತಿಲ್ಲ, ಇದು ಸ್ಕ್ರೀನ್ ಶಾಟ್ ಹೊಡ್ಕೋರಿ, ಪಟ್ ಹೊಡ್ಕೋರಿ ಎಲ್ಲರೂ. ಕಾಸಸ್ ಎಫೆಕ್ಟ್ ಅಂದ್ರೆ ಯಾವ ಫಾಲ್ಟ್ ನೋಡ್ರಿ, ನ್ಯೂಟ್ರಲ್ ಶಾರ್ಟ್ ಆಗ್ತೈತಾವ. ಫೇಸ್ ಟು ನ್ಯೂಟ್ರಲ್ ಶಾರ್ಟ್, ಫೇಸ್ ಟು ನ್ಯೂಟ್ರಲ್ ಶಾರ್ಟ್ ಅಂದ್ರೆ ಫೇಸ್ ಮತ್ತು ನ್ಯೂಟ್ರಲ್ ಶಾರ್ಟ್ ಆದಾಗ ಅವಾಗ ಏನಾಗ್ತೈತಿ ಅಂದ್ರೆ ಕಾಸಸ್ ಇನ್ಸುಲೇಷನ್ ಫೇಲಿಯರ್ ಆಗ್ತೈತಿ ಒಂದೇದ್ದು. ಎರಡನೇದ್ದು ಕಾಂಪೋನೆಂಟ್ಸ್ ಫೇಲಿಯರ್ ಅಂಡ್ ಹ್ಯೂಮನ್ ಎರರ್ಸ್. ಈ ಮೂರು ಕಾಸ್ ಈ ಫೇಸ್ ಮತ್ತು ನ್ಯೂಟ್ರಲ್ ಶಾರ್ಟ್ ಆಗ್ತದ್ರೆ ಇವು ಮೂರು ರೀತಿ ನಮ್ಗೆ ಫಾಸ್ಗಳ ಇಫೆಕ್ಟ್ ಆಗ್ತದೆ. ಒಂದು ಇನ್ಸುಲೇಷನ್ ಫೇಲ್ ಆಗ್ತೈತಿ, ಇನ್ನೊಂದು ದೆನ್ ಕಾಂಪೋನೆಂಟ್ಸ್ ಫೇಲಿಯರ್ ಆಗ್ತೈತಿ, ಐ ಹ್ಯೂಮನ್ ಎರರ್ ಈ ರೀತಿ ಆಗ್ತೈತಿ. ಇದೊಂದು ಇಫೆಕ್ಟ್ ಏನೈತಿ, ಹೈ ಕರೆಂಟ್ ಫ್ಲೋ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ತೆಗೆದು ಹೈ ಕರೆಂಟ್ ಫ್ಲೋ ಇನ್ ಲೈನ್. ಆಮೇಲೆ ಏನೈತಿ ಫೈರ್ ಬೆಂಕಿ ನೋಡ್ರಿ. ಫೇಸ್ ಮತ್ತು ನ್ಯೂಟ್ರಲ್ ಶಾರ್ಟ್ ಆತಂದ್ರೆ ಅರ್ಹತಲ್ಲ. ಸೊ ಅವಾಗ ಅದು ಯಾರಿಂದ ಆಗಿರ್ತೈತಿ ಅಂದ್ರೆ ಇನ್ಸುಲೇಷನ್ ಫೇಲಿಯರ್ ಅಂದ್ರೆ ಈ ಫೇಸ್ ಮತ್ತು ನ್ಯೂಟ್ರಲ್ ಇನ್ಸುಲೇಷನ್ ಫೇಲಿಯರ್ ಆಗಿದ್ರು ಆಗಿರ್ತೈತಿ, ಅಥವಾ ಕಾಂಪೋನೆಂಟ್ಸ್ ಏನಾದ್ರು ಎಲ್ಲರೂ ಫೇಲಿಯರ್ ಅದ್ರ ಆಗಿರ್ತಿ. ಹ್ಯೂಮನ್ ಎರರ್ ಅಂದ್ರೆ ನಾವು ಹ್ಯೂಮನ್ ಅಂದ್ರೆ ನಮ್ಮ ಮನುಷ್ಯರು ನಮ್ಮಿಂದ ಏನಾದ್ರು ತಪ್ಪು ಆಗಿರ್ತೈತಿ, ಅಲ್ಲಿ ಏನು ಕನೆಕ್ಷನ್ ಮಾಡೋ ಮುಂದೆ ಏನಾದ್ರು ಆಗಿರ್ಬೋದು. ಸೊ ಈ ರೀತಿ ಈ ಕಾರಣದಿಂದ ಇಲ್ಲಿ ನಮ್ಮ ಫೇಸ್ ನ್ಯೂಟ್ರಲ್ ಶಾರ್ಟ್ ಆಗೋ ಸಾಧ್ಯತೆಗಳು ಇರ್ತಾವೆ. ಸೊ ಈ ರೀತಿ ಮೂರರಿಂದ ಇದು ಏನು ಶಾರ್ಟ್ ಆಗ್ತದೆ, ಏನ್ ಇಫೆಕ್ಟ್ ಆಗ್ತೈತಿ ಬೇಕಲ್ಲ, ಅಲ್ಲಿ ಇಫೆಕ್ಟ್ ಏನಂತಂದ್ರೆ ಹೈ ಕರೆಂಟ್ ಫ್ಲೋ ಇನ್ ದ ಲೈನ್ ಅಂದ್ರೆ ಆ ಲೈನ್ ಒಳಗೆ ಹೈ ಕರೆಂಟ್ ಫ್ಲೋ ಆಗ್ತೈತಿ. ಯಾವಾಗ ಹೈ ಕರೆಂಟ್ ಫ್ಲೋ ಆಗ್ತೈತೋ ಅವಾಗ ಆಟೋಮೆಟಿಕಲಿ ಏನಾಗ್ತೈತಿ ಬೆಂಕಿ ಹತ್ತಕ ಸ್ಟಾರ್ಟ್ ಆಗ್ತೈತಿ. ಇದು ಒಂದೇ ಫಾಲ್ಟ್ ಅಂತ ಹೇಳೋದು ನೋಡ್ರಿ. ಫೇಸ್ ಟು ಫೇಸ್ ಶಾರ್ಟ್ ಇನ್ ಟ್ರಾನ್ಸ್ಮಿಷನ್. ಯಾಕಂದ್ರೆ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಹೇಳ್ತೇನೆ ನಾನು ನಿಮ್ಗೆ ಹೇಳಿ. ಅಲ್ಲಿ ಸಿಂಗಲ್ ಸರ್ಕ್ಯೂಟ್ ಸಿಸ್ಟಮ್, ಡಬಲ್ ಸರ್ಕ್ಯೂಟ್ ಸಿಸ್ಟಮ್ ಎರಡು ಹೇಳಿ ನಿಮ್ಗೆ. 3 ಫೇಸ್ RYB 1 ಸರ್ಕ್ಯೂಟ್, RYB 1 ಸರ್ಕ್ಯೂಟ್ ಅಂತೇಳಿ ನಿಮ್ಗೆಲ್ಲ ಕಂಬದ ಡಯಾಗ್ರಾಮ್ ಹಾಕಿ ಎಲ್ಲ ನಮ್ಗೆ ಹೇಳಿ ನಿಮ್ಗೆ ಅದು ಹೇಳೋತ್ನಾಗ ಹೇಳಿದ್ದೀನಿ. ಸೊ ಅಲ್ಲಿ ಫೇಸ್ ಟು ಫೇಸ್ ಶಾರ್ಟ್ ಅಂದ್ರೆ ಎರಡು ಫೇಸ್ಗಳ ಮಧ್ಯೆ ಶಾರ್ಟ್ ಆದಾಗ ಅದು ಯಾವ ರೀತಿಯಾಗಿರ್ತೈತೆ ಅಂದ್ರೆ ಟ್ರೀ ಬ್ರಾಂಚಸ್ ಫಾಲ್ಸ್ ಆನ್ ದ ಲೈನ್ ಹೇಳಿದಿಲ್ಲ, ಯಾವ್ದು ಗಿಡ ಮರ ಬಳ್ಳಿಗಳು ಬಂದಿರಬಹುದು. ಸ್ನೇಕ್ ಕ್ರಾಸಿಂಗ್ ಆನ್ ದ ಟವರ್ ಲೈನ್ಸ್ ಅಂದ್ರೆ ಅಂಡ್ ಸ್ನೇಕ್ ನೋಡ್ರಿ, ಸ್ನೇಕ್ ಕ್ರಾಸಿಂಗ್ ಆನ್ ದ ಟವರ್ ಲೈನ್ಸ್. ನೀವು ಏನ್ರಿ ಅಂತ ಹೇಳೋದು ಇದನ್ನ ನಾವು ಕಣ್ಣಾರ ನೋಡಿವಿ. ಕೆಲವು ಏನಂದ್ರೆ ಹಾವು ದೊಡ್ಡ ಹಾವುಗಳು ಕೂಡ ಎರಡು ಲೈನ್ ಮ್ಯಾಗ ಪಾಸ್ ಆಗಿಬಿಟ್ಟು ಆಟೋಮೆಟಿಕ್ಲಿ ಅಲ್ಲಿ ನಮ್ಗೆ ಏನೈತಿ ಫೇಸ್ ಟು ಫೇಸ್ ಶಾರ್ಟ್ ಆಗ್ತೈತಿ ಅಲ್ಲಿ. ದೆನ್ ಬರ್ಡ್ಸ್ ಫಾಲ್ ಅಂದ್ರೆ ಯಾವ್ದಾದ್ರು ಪಕ್ಷಿಗಳು ಸತ್ತು ಬಿದ್ದು ಅಂದ್ರೆ ಹಾರಿಂದ. ದೆನ್ ಸ್ಟ್ರಾಂಗ್ ವಿಂಡ್ಸ್ ಅಂದ್ರೆ ಜೋರಾದ ಗಾಳಿ ಬೀಸಿದಾಗ. ನೆಕ್ಸ್ಟ್ ನ್ಯಾಚುರಲ್ ಕ್ಲೈಮೇಟ್ಸ್ ಅಂದ್ರೆ ಈ ಸೃಷ್ಟಿಯೊಳಗೆ ಏನಾದ್ರು ಕೆಲವೊಂದು ಕ್ಲೈಮೇಟ್ ಬದಲಾವಣೆಗಳಾಗ್ತಾವಲ್ಲ, ಕ್ಲೈಮೇಟ್ಸ್ ಅಂತೀವಲ್ಲ ನೀವು, ವಾತಾವರಣ ಅಂತಿರಲ್ಲ ಅದರಿಂದ. ರೋಡ್ಸ್ ಅಂಡ್ ಹ್ಯೂಮನ್ ಮೇಡ್ ಫಾಲ್ಸ್ ಅಂದ್ರೆ ನಮ್ಮಿಂದ ಏನಾದ್ರು ಮನುಷ್ಯರಿಂದ ಫಾಲ್ಸ್ ಆತಂದ್ರೆ ಇವೆಲ್ಲಾ ರೀತಿಯಿಂದ ಇಷ್ಟು ಕಾರಣಗಳಿಂದ ನಮ್ದು ಫೇಸ್ ಟು ಫೇಸ್ ಶಾರ್ಟ್ ಆಗೋ ಸಾಧ್ಯತೆಗಳು ಇರ್ತಾವು. ಅರ್ಥ ಆತಲ್ಲ ಹೇಳುತ್ತೆ. ಈ ಫೇಸ್ ಟು ಫೇಸ್ ಶಾರ್ಟ್ ಆಗಲಿಕ್ಕೆ ಇಷ್ಟು ಕಾರಣ, ಇಷ್ಟು ಕಾಸಸ್, ಈ ರೀತಿ ಇಷ್ಟು ಕಾರಣಗಳಿಂದ ಆಗಿರ್ತಾವು. ಮತ್ತೆ ಇದ್ರ ಇಫೆಕ್ಟ್ ಏನಾಗ್ತಾವಪ್ಪ ಅಂತಂದ್ರೆ ಆಟೋಮೆಟಿಕ್ಲಿ ವೆರಿ ಹೈ ಕರೆಂಟ್ ಫ್ಲೋ ನೋಡ್ರಿ.
ಫೇಸ್ ಟು ಫೇಸು ನ್ಯೂಟ್ರಲ್ ಆದಾಗ ಬರೀ ಹೈ ಕರೆಂಟ್ ಫ್ಲೋ ಆಗುತ್ತೆ, ಬಟ್ ಫೇಸ್ ಟು ಫೇಸ್ ಆದಾಗ ವೆರಿ ಹೈ ಕರೆಂಟ್ ಫ್ಲೋಸ್. ಆಮೇಲೆ ಫೈರ್, ಇಲ್ಲಿನೂ ಬೆಂಕಿ ಎತ್ತತ್ತ, ಇಲ್ಲಿನೂ ಬೆಂಕಿ ಎತ್ತ, ಆದ್ರೆ ಇಲ್ಲಿಕ್ಕಿಂತ ಫಾಸ್ಟ್ ಆಗಿ ಇಲ್ಲಿ ಬೆಂಕಿ ತಗೊಂತೈತಿ. ತಿಳಿತಾ? ನೆಕ್ಸ್ಟ್ ಎಕ್ಸ್ಟೆನ್ಸಿವ್ ಡ್ಯಾಮೇಜ್ ಆಫ್ ದ ಇಕ್ವಿಪ್ಮೆಂಟ್ಸ್. ಅದರಿಂದ ಏನಿರ್ತದೆ, ಹೈ ಬೆಂಕಿ ತೊಗೊಳೋದ, ಹೈ ಕರೆಂಟ್ ಫ್ಲೋ ಆಗೋದ್ರಿಂದ ಬೆಂಕಿ ತೊಗೊಳೋದ ನಮ್ದು ಎಲ್ಲ ಡ್ಯಾಮೇಜ್ ಆಗಿರ್ತಾವೆ, ಇಕ್ವಿಪ್ಮೆಂಟ್ಸ್ ಎಲ್ಲ ಡ್ಯಾಮೇಜ್ ಆಗ್ತಾವೆ. ಈ ರೀತಿ ಇದು ಆಗ್ತದೆ. ನೆಕ್ಸ್ಟ್ ಫೇಸ್ ಟು ಗ್ರೌಂಡ್ ಫಾಲ್ಟ್. ಫೇಸ್ ಟು ಗ್ರೌಂಡ್ ಫಾಲ್ಟ್, ಈ ಫೇಸ್ ಟು ಗ್ರೌಂಡ್ ಫಾಲ್ಟ್ ಯಾವ್ದ್ರಿಂದ ಆಗ್ತದ್ರೆ ಇನ್ಸುಲೇಷನ್ ಫೇಲಿಯರ್ಲಿಂದ ಆಗಿರ್ತೈತಿ, ಕಾಂಪೋನೆಂಟ್ ಫೇಲಿಯರ್ ಆಗಿರ್ತೈತಿ. ಕಾಂಪೋನೆಂಟ್ಸ್ ಏನು ಯೂಸ್ ಮಾಡ್ತೇವಲ್ಲ ಆ ಡಿವೈಸ್ ಅದರಿಂದ ಆಗಿರ್ತೈತಿ. ಈ ಎರಡು ಕಾರಣಗಳಿಂದ ಇದು ಫೇಸ್ ಟು ಗ್ರೌಂಡ್ ಆಗೋ ಸಾಧ್ಯತೆಗಳು ಇರ್ತೈತಿ. ಮತ್ತೆ ಇದ್ರ ಇಫೆಕ್ಟ್ ಏನಪ್ಪಾ ಅಂತಂದ್ರೆ ಮತ್ತೆ ಹೈ ಕರೆಂಟ್ ಫ್ಲೋ ಇನ್ ದ ಸರ್ಕ್ಯೂಟ್. ಕೆಳಗಿಲ್ಲ ನಮ್ಗೆ ಏನ ಈಗ ನಮ್ಮ ಫೇಸ್ ಟು ನ್ಯೂಟ್ರಲ್ ಶಾರ್ಟ್ ಆಗಲಿ ಅಥವಾ ಫೇಸ್ ಟು ಫೇಸ್ ಆಗಲಿ ಅಥವಾ ಗ್ರೌಂಡ್ ಆಗಲಿ, ಏನಾದ್ರೂ ನಮ್ಗೆ ಮೇನ್ ಆಗೋದು ಹೈ ಕರೆಂಟ್ ಫ್ಲೋ ಇನ್ ದ ಲೈನ್. ಅದರಿಂದ ಬೆಂಕಿ ಎತ್ತತ್ತ, ಮತ್ತೆ ಲೋ ವೋಲ್ಟೇಜ್ ಆಗಿರ್ತದೆ, ವೋಲ್ಟೇಜ್ ಆಗೈತಿ ಕಡಿಮೆ ಆಗ್ಬಿಡ್ತೈತಿ. ಲೈಟ್ನಿಂಗ್ ಸ್ಟಾರ್ಮ್ ಎಕ್ಸ್ಟ್ರಾ ಅಂದ್ರೆ ನೋಡ್ರಿ, ಲೈಟ್ನಿಂಗ್ ಅಂದ್ರೆ ನಿಮ್ಗೆ ಗೊತ್ತೈತಲ್ಲ, ಶೆಡ್ಯೂಲು, ಅದು ನ್ಯಾಚುರಲ್ ಕ್ಲೈಮೇಟ್. ಅದನ್ನ ಯಾರು ಮಾಡಲ್ಲ, ನ್ಯಾಚುರಲ್ ಆಗಿ ಆಗ್ತದೆ. ಅದು ನಾವು ಮಾಡೋಕ್ಕಾಗಲ್ಲ, ನೀವು ಮಾಡೋಕ್ಕಲ್ಲ, ಯಾವ ಇನ್ಸುಲಿನ್ ಸಂಬಂಧ ಇಲ್ಲ. ಅದು ನ್ಯಾಚುರಲ್ ಆಗಿ ದೇಹ ಸೃಷ್ಟಿ ಏನಿರ್ತೈತಿ, ಮೋಡಗಳಿಂದ ಏನಾದ್ರು ನಮ್ಗೆ ಶೆಡ್ಯೂಲ್ ಬರ್ತೈತಲ್ಲ, ಆ ಶೆಡ್ಯೂಲ್ ಬಂದು ಲೈಟಿಂಗ್ ಸ್ಟಾರ್ಮ್ ಅಂದ್ರೆ ಹಾರ್ಮ್ ಮಾಡ್ತೈತಿ. ಅವಾಗ ಏನೈತಿ, ವೆರಿ ಹೈ ಕರೆಂಟ್ ಫ್ಲೋಸ್, ಮತ್ತು ಅಲ್ಲಿ ಕೂಡ ಫೈರ್ ಬೆಂಕಿ, ಮತ್ತು ಹೈ ವೋಲ್ಟೇಜ್ ಫಿಕಲ್ಸ್ ಅಂದ್ರೆ ಈ ಕಿಡಿಗಳಂತವಲ್ಲ, ಹೈ ವೋಲ್ಟೇಜ್ ಕಿಡಿಗಳು ಹಾರಕ್ ಚಲೋ, ಹೈ ವೋಲ್ಟೇಜ್ ಕಿಡಿಗಳು ಏನಾಗ್ತಾವ ಹಾರಕ್ ಚಲೋ ಆಗ್ಬಿಡ್ತಾವ. ಅರ್ಥ ಆಗ್ತಾರ? ಒಂದ್ಸಗೆ ಲೈಟಿಂಗ್ ಅಂದ್ರೆ ನಮ್ದು ಇದ್ರದ್ದು ಏನು ಶೆಡ್ಯೂಲ್ ಅಂತಿರಲ್ಲ, ಶೆಡ್ಯೂಲು ಅದು ಎದರಿಂದ ಆಗಿರ್ತೈತಿ, ನ್ಯಾಚುರಲ್, ಅದನ್ನ ಯಾರು ಮಾಡಿರಂಗಿಲ್ಲ. ಓಕೆನಾ? ದೆನ್ ಇಲ್ಲಿ ಇಫೆಕ್ಟ್ ಏನಿರ್ತೈತಿ, ಇಲ್ಲ ವೆರಿ ಹೈ ಕರೆಂಟ್ ಫ್ಲೋ ಅಂಡ್ ಫೈರ್ ಅಂಡ್ ನೋಡ್ರಿ ಎಲ್ಲಾದ್ರೊಳಗೂ ಈ ಪಾಯಿಂಟ್ಸ್ ಫಿಕ್ಸ್ ಐತಿ. ಹೈ ವೋಲ್ಟೇಜ್, ವೆರಿ ಹೈ ವೋಲ್ಟೇಜ್ ಬೇರೆ, ವೆರಿ ಹೈ ಕರೆಂಟ್ ಬೇರೆ, ಕರೆಂಟ್ ಬರೇ ಹೈ ಕರೆಂಟ್ ಬೇರೆ. ತಿಳಿಯಾಗಿರ್ಲಿ. ಫೇಸ್ ಟು ನ್ಯೂಟ್ರಲ್ ಆದಾಗ ಮಾತ್ರ ಇದೆ. ಈ ವೆರಿ ಹೈ ಕರೆಂಟ್ ಅಂದ್ರೆ ಫೇಸ್ ಟು ಫೇಸ್ ಶಾರ್ಟ್ ಆದಾಗ, ಈ ಲೈಟ್ನಿಂಗ್ ಆದಾಗ ಈ ರೀತಿ ಆಗಿರ್ತೈತಿ. ದೆನ್ ಸಡನ್ ರಿಮೂವಲ್ ಆಫ್ ಹೆವಿ ಲೋಡ್. ಸಡನ್ ರಿಮೂವಲ್ ಆಫ್ ಹೆವಿ ಲೋಡ್ ಟೈಪ್ಸ್ ಆಫ್ ಫಾಲ್ಟ್. ಫ್ಯೂಸ್ ಫೇಲಿಯರ್. ಫ್ಯೂಸ್ ಫೇಲಿಯರ್, ಸಪೋಸ್ ಫ್ಯೂಸ್ ಯಾವುದೋ ಸರ್ಕ್ಯೂಟ್ ಫ್ಯೂಸ್ ಫೇಲಿಯರ್ ಆದಾಗ ಲೋಡ್ ಏನಾಗ್ತದೆ, ಏಕ್ದಮ್ ರಿಮೂವ್ ಆಗಿಬಿಡ್ತೈತಿ ಆ ಸರ್ಕ್ಯೂಟ್ನಾಗಿಂದ. ಸಡನ್ ರಿಮೂವಲ್ ಆಫ್ ದ ಹೆವಿ ಲೋಡ್ ಅಂದ್ರೆ ನೀವು ಸರ್ಕ್ಯೂಟ್ನಾಗ ಹೆವಿ ಲೋಡ್ ರನ್ನಿಂಗ್ನಾಗ ಇರ್ತೈತಿ, ಅಕಸ್ಮಾತ್ ಏನಾದ್ರಲ್ಲಿ ಒಂದು ಫ್ಯೂಸ್ ಹೋಯ್ತಂದ್ರೆ ಆಟೋಮೆಟಿಕ್ಲಿ ಅದೇನೈತಿ, ಎಕ್ದಮ್ ಆ ಲೋಡ್ ರಿಮೂವ್ ಆಗ್ಬಿಡುತ್ತೆ ಆ ಸರ್ಕ್ಯೂಟ್ನಾಗಿಂದ. ಅವಾಗ ಏನೈತಿ, ಹೈ ವೋಲ್ಟೇಜ್ ಅಪಿಯರೆನ್ಸ್ ಆಗ್ತೈತಿ. ಏನಾಗ್ತೈತಿ, ಹೈ ವೋಲ್ಟೇಜ್ ಸರ್ಕ್ಯೂಟ್ ಒಳಗೈತಿ, ಹೈ ವೋಲ್ಟೇಜ್ ಅಪಿಯರೆನ್ಸ್ ಆಗ್ತೈತಿ. ತೆಳಗಿರಲಿ. ಓಕೆನಾ? ನೆಕ್ಸ್ಟ್ ಇನ್ಕ್ರೀಸಿಂಗ್ ಲೋಡ್ ಬಿಹೈಂಡ್ ದ ರೇಟೆಡ್ ಲೆವೆಲ್. ನೋಡ್ರಿ, ಇನ್ಕ್ರೀಸಿಂಗ್ ದ ಲೋಡ್ ಬಿಹೈಂಡ್ ದ ರೇಟೆಡ್ ಲೆವೆಲ್ ಅಂದ್ರೆ ಹ್ಯೂಮನ್ ಎರರ್. ಅಂದ್ರೆ ಈ ಸಪೋಸ್ ನೀವು 10 ಕಿಲೋ ವ್ಯಾಟ್ ಲೋಡ್ ಹಾಕಿರ್ತೈತಿ, ಅದ್ರ ನಾರ್ಮಲ್ ಲೋಡ್ 10 ಕಿಲೋ ವ್ಯಾಟ್ ಇರ್ತೈತಿ, 10 ಕಿಲೋ ವ್ಯಾಟ್ ಇರ್ತೈತಿ ಅಂತಿಕೋರಿ. ನೀವು ಏನ್ ಮಾಡ್ತೀರಿ, ಅಲ್ಲಿ ಹೋಗಿ 18 ಕಿಲೋ ವ್ಯಾಟ್ ಮಾಡಿಬಿಡ್ತಾರೆ. ಅಂದ್ರೆ ಲೋಡ್ ಅನ್ನ ಏನ್ ಮಾಡ್ತಾರೆ, ಇನ್ಕ್ರೀಸಿಂಗ್. ಅದ್ರ ಲೆವೆಲ್ ಎಷ್ಟಿತ್ತು, 10 ಕಿಲೋ ವ್ಯಾಟ್ ಇತ್ತು, ಬಟ್ ನೀವೇನ್ ಮಾಡಿದ್ರೆ ಲೋಡ್ ಅನ್ನ ಬಿಯಾಂಡ್ ದ ಲೆವೆಲ್ ಅಂದ್ರೆ ಬಿಯಾಂಡ್ ದ ರೇಟೆಡ್ ಲೆವೆಲ್, ಅದ್ರ ರೇಟೆಡ್ ಲೆವೆಲ್ 10 ಕಿಲೋ ವ್ಯಾಟ್ ಅನ್ಕೊಡ್ರಿ. ಬಿಯಾಂಡ್ ಅಂದ್ರೆ ಅದ್ರ ಮೀರಿ ನೀವೇನ್ ಹಾಕಿ ಹೆಚ್ಚಿಗೆ ಆಗ್ತಿರಲ್ಲ, ಅದಕ್ಕೆ ನಾವು ಬಿಯಾಂಡ್ ದ ಲೆವೆಲ್ ಅಂತ ಇನ್ಕ್ರೀಸ್ ಆಗೈತಿ. ಅದು ಯಾರಿಂದ ಆಗಿರ್ತೈತಿ, ಅದು ಮನುಷ್ಯರಿಂದ ಮಾಡ್ತಾಗಿರ್ತೈತಿ. ಅದು ನಾವು ಲೋಡ್ ನಾವು ಕೊಟ್ಟಿರ್ತೇವೆ, ಅದೇ ಬೇರೆ ನ್ಯಾಚುರಲ್ ಆಗಿರಲ್ಲ, ಯಾರ್ದು ಇಲ್ಲ ಫಾಲ್ಟ್, ಅದು ನಮ್ದೇ ಫಾಲ್ಟ್, ಹ್ಯೂಮನ್ ಫಾಲ್ಟ್ ಬರ್ತೈತಿ ಅದಕ್ಕೆ. ತಿಳಿತಾ? ಅದರಿಂದ ಏನಾಗ್ತೈತಿ, ಲೋ ವೋಲ್ಟೇಜ್ ಇನ್ ಲೈನ್. ಆ ವೋಲ್ಟೇಜ್ ಒಳಗಿರ್ತಿ, ಲೈನ್ ಒಳಗಿರ್ತಿ, ವೋಲ್ಟೇಜ್ ವೆರಿ ಲೋ ಆಗಿಬಿಡ್ತೈತಿ. ಆಮೇಲೆ ಓವರ್ಲೋಡಿಂಗ್ ದ ಲೈನ್. ಓವರ್ಲೋಡಿಂಗ್ ದ ಲೈನ್ ಯಾವಾಗ ಲೈನ್ ವೋಲ್ಟೇಜ್ ಕಡಿಮೆ ಆಗ್ತಂದ್ರೆ ಆ ಲೈನ್ ಮೇಲಾಗಿರುತ್ತೆ, ಲೋಡ್ ಏನಾಗ್ತದೆ, ಓವರ್ಲೋಡಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಗಿಬಿಡ್ತೈತಿ. ಸೊ ಇಷ್ಟು ನಮ್ಗೆ ಇವತ್ತಿಲ್ಲ ಲೈನ್ ಪ್ರೊಟೆಕ್ಟಿವ್ ರಿಲೇಸ್ ಬಗ್ಗೆ ನಾವು ಹೇಳಿದ್ವಿ. ನಾಳೆ ಅವು ಯಾವ ಟೈಪ್ ಯಾವ ರೀತಿ ಸೆನ್ಸರ್ ಲೈಟ್ ಹೆಂಗೆ ಯೂಸ್ ಮಾಡ್ತಾವೆ, ಅದು ವರ್ಕಿಂಗ್ ಏನೈತಿ, ಅವನ್ನೆಲ್ಲ ನಿಮ್ಗೆ ಏನ್ ಮಾಡ್ತೀವಿ, ನಿಮ್ಗೆ ನಾಳೆಗೆ ಹೇಳ್ತೇನೆ ನಾವೆಲ್ಲ. ಓಕೆನಾ? ಎಲ್ಲರಿಗೂ ಅರ್ಥ ಆಯ್ತಲ್ಲ? ಎಲ್ಲರಿಗೆ ಏನ್ ತೊಂದರೆ ಇಲ್ಲ.